ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಫೆಬ್ರವರಿ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 11ನೇ ತಾರೀಕಿನಂದು ಬುಧ ಗ್ರಹ, 12ನೇ ತಾರೀಕಿನಂದು ರವಿ ಗ್ರಹ ಕುಂಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 27ನೇ ತಾರೀಕಿನಂದು ಬುಧ ಗ್ರಹ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ನಾವು ಈ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ರವಿ ಗ್ರಹ ಇದೆಯಲ್ಲ, ಅದು ನಿಮಗೆ ದಶಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಹೋದ ಮಾಸದಲ್ಲಿಯೂ ಕೂಡ ನಾವು ಇದನ್ನು ಯೋಚನೆ ಮಾಡಿದ್ವಿ. ರವಿ ಗ್ರಹ ನವಮ ಭಾವದಲ್ಲಿ ಸ್ಥಿತವಾಗಿತ್ತು, ಅವಾಗಲೂ ಕೂಡ ಅದೇ ರೀತಿಯಾಗಿ ಈ ಮಾಸದಲ್ಲಿಯೂ ಕೂಡ ಇದನ್ನು ಯೋಚನೆ ಮಾಡಬಹುದು. ಅದು ಯಾವುದು ಅಂದರೆ, ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಏನಾದರೂ ವಿವಾದಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವುದಕ್ಕೆ ಈ ಮಾಸದಲ್ಲಿಯೂ ಕೂಡ ನಿಮಗೆ ಅವಕಾಶ ಅನ್ನುವಂಥದ್ದು ಇದೆ. ಇನ್ನು ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಡುತ್ತಿರುವಂತಹ ವ್ಯಕ್ತಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಕೃಷಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಅದಾದಮೇಲೆ ಚಿನ್ನದ ಮಾರಾಟವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಚಿನ್ನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಔಷಧವನ್ನು ಮಾರಾಟ ಮಾಡುವಂಥವರಿಗೆ, ಮತ್ತೆ ವೈದ್ಯರಿಗೆ, ರಾಜಕಾರಣಿಗಳಿಗೆ, ಮತ್ತೆ ಸರ್ಕಾರಿ ಉದ್ಯೋಗಿಗಳಿಗೆ, ಇವರಿಗೆಲ್ಲ ಅವರು ಮಾಡುವಂತಹ ಉದ್ಯೋಗದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ ರವಿ ಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ. ಇನ್ನು ಬುಧ ಗ್ರಹ ಕೂಡ ಈ ಮಾಸದಲ್ಲಿ ದಶಮ ಭಾವದಲ್ಲೇ ಸ್ಥಿತವಾಗಿರುತ್ತೆ. ಹಾಗಾಗಿ ಶಿಕ್ಷಕರಿಗೆ, ಪ್ರವಚನವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಕಲಾವಿದರಿಗೆ, ಇವರಿಗೂ ಕೂಡ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನಿಮಗೆ ಈ ಮಾಸದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರ ಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಅದು ಕೂಡ ಏಕಾದಶ ಭಾವದಲ್ಲಿ ಅತ್ಯಂತ ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು. ಇದು ಎಷ್ಟು ಇದು ಅಂತ ಹೇಳಿದ್ರೆ, ನಿಮ್ಮ ರಾಶಿಯ ಅಧಿಪತಿ ಆಯ್ತಾ, ಅದು ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಇನ್ನು ಅದು ಶುಕ್ರ ಗ್ರಹ, ಅದು ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಅದರಲ್ಲೂ ಕೂಡ ಅದು ಅತ್ಯಂತ ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು. ಇದನ್ನೆಲ್ಲ ಅವಲೋಕನವನ್ನು ಮಾಡಿದಾಗ ಈ ಶುಕ್ರ ಗ್ರಹದಿಂದ ನಿಮಗೆ ಅತ್ಯಂತವಾಗಿ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಮುಖ್ಯವಾಗಿ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಲಾಭ ಉಂಟಾಗುತ್ತೆ. ಏನಾದರೂ ನೂತನವಾದ ವಾಹನಗಳನ್ನು ಕೊಂಡುಕೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಅದಕ್ಕೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಅದೇ ಶುಕ್ರ ಗ್ರಹ ನಿಮಗೆ ಷಷ್ಠ ಭಾವದ ಅಧಿಪತಿಯೂ ಹೌದು. ಷಷ್ಠ ಭಾವದ ಅಧಿಪತಿಯಾಗಿ ಏಕಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ನಿಮಗೆ ಶತ್ರುಗಳಿಂದಲೇ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅಂದ್ರೆ ಇಷ್ಟು ದಿವಸ ಕೆಲವೊಂದು ವ್ಯಕ್ತಿಗಳನ್ನ ನೀವು ನಿಮ್ಮ ಶತ್ರುಗಳು ಅಂತ ಹೇಳಿ ಅಂದ್ಕೊಂಡಿರ್ತೀರಿ. ಅವನಿಗೆ ನನ್ನ ಮೇಲೆ ಏನೋ ದ್ವೇಷ ಇದೆ ಅಂತ ಹೇಳಿ ನೀವು ಒಂದು ಅಂದ್ಕೊಂಡಿರ್ತೀರಿ. ಆದರೆ ಅಂತಹ ವ್ಯಕ್ತಿಗಳೇ ನಿಮಗೆ ಒಂದಷ್ಟು ಸಹಾಯವನ್ನು ಮಾಡಿಕೊಡ್ತಾರೆ. ಅಂಥವರಿಂದಲೇ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಒಟ್ಟಲ್ಲಿ ಶತ್ರುಗಳಿಂದಲೇ ನಿಮಗೆ ಒಂದಷ್ಟು ಲಾಭ ಉಂಟಾಗುವಂತಹ ಒಂದು ಯೋಗ ಇದೆ. ಇನ್ನು ವಿವಾಹಾಪೇಕ್ಷೆಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆಯ್ತಾ, ಏನಾದರೂ ಹುಡುಗಿಯನ್ನು ಹುಡುಕ್ತಾ ಇದ್ರೆ ಅಥವಾ ಹುಡುಗನನ್ನು ಹುಡುಕ್ತಾ ಇದ್ರೆ ಅದಕ್ಕೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಸಂಗೀತಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಅಂದರೆ ಸಂಗೀತವನ್ನು ಅಭ್ಯಾಸವನ್ನು ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಉತ್ತಮವಾಗಿದೆ. ಜೊತೆಗೆ ಸಂಗೀತಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೂ ಕೂಡ ಮಾಡುತ್ತಿರುವಂತಹ ಕೆಲಸದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಜೊತೆಗೆ ವ್ಯಾಪಾರವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ ಅಥವಾ ಯಾವುದಾದ್ರೂ ಬಿಸ್ನೆಸ್ ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ, ಈ ಹೋಟೆಲ್ ಈ ರೀತಿಯಾಗಿ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ, ಇವರಿಗೂ ಕೂಡ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಶುಕ್ರ ಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಉಚ್ಚವಾಗಿ ಸ್ಥಿತವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ಭೃಗುರ್ ಲಾಭಗೋ ಲಾಭದೋ ಯಸ್ಯ ಲಗ್ನಾತ್ ಸ್ವರೂಪಂ ಮಹೀಪಂಚ ಕುರಿಯಾಚ್ಚ ಸಮ್ಯಕ್ ಲಸತ್ಕೀರ್ತಿ ಸತ್ಯಾನುರಕ್ತಂ ಗುಣಾಢ್ಯಂ ಮಹಾಭೋಗಮೈಶ್ವರ್ಯ ಯುಕ್ತಂ ಸುಶೀಲಂ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಮಹೀಪಂ ಕುರಿಯಾತ್ ಅಂದರೆ ಶುಕ್ರ ಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ರಾಜನನ್ನಾಗಿ ಮಾಡಿಬಿಡುತ್ತೆ ಶುಕ್ರ ಗ್ರಹ ಅಂತ ಹೇಳಿರುವಂಥದ್ದು. ಅಂಥದ್ದಲ್ಲೂ ಅದು ಈಗ ಉಚ್ಚವಾಗಿ ಸ್ಥಿತವಾಗಿದೆ.
ಒಂದು ರೀತಿಯಲ್ಲಿ ಈ ಮಾಸದಲ್ಲಿ ನೀವು ಒಂದು ರೀತಿ ರಾಜನ ಥರ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿಮಗೆ ಉಂಟಾಗುತ್ತೆ. ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನೇನು ಹೇಳಿರುವಂಥದ್ದು ಲಸತ್ ಕೀರ್ತಿ, ಅಂದರೆ ನಿಮ್ಮ ಒಂದು ಕೀರ್ತಿ ಅನ್ನುವಂಥದ್ದು ಎಲ್ಲ ಕಡೆಯೂ ಕೂಡ ಪ್ರಸರಿಸುತ್ತೆ. ಅಂದರೆ ನಿಮಗೆ ಎಲ್ಲ ಕಡೆಯೂ ಒಂದು ಗೌರವ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಒಂದೆರಡು ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಜೋಪಾನವಾಗಿರಬೇಕಾಗುತ್ತೆ. ಏನು ಅಂದರೆ ಕುಜಗ್ರಹ ಇದೆಯಲ್ಲ, ಅದು ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿದೆ. ಹೋದ ಮಾಸದಲ್ಲಿಯೂ ಕೂಡ ಅದೇ ರೀತಿ ಇತ್ತು. ಅವಾಗಲೂ ನಾನು ಇದನ್ನು ಹೇಳಿದ್ದೆ, ಅದನ್ನೇ ಇನ್ನೊಂದು ಸಲ ಹೇಳ್ತೀನಿ. ಏನು, ದ್ವಿತೀಯ ಭಾವದಲ್ಲಿ ಕುಜಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ವಂಚನೆಗಳು ಉಂಟಾಗುವುದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಹಣಕಾಸಿನ ಆಗಮನ ಎಲ್ಲ ತುಂಬ ಚೆನ್ನಾಗೇ ಆಗುತ್ತೆ, ಆದರೆ ಅದನ್ನು ನೀವು ಕಾಪಾಡಿಕೊಳ್ಬೇಕು. ಯಾರೋ ಏನೋ ಸಾಲ ಗೀಲ ಕೇಳಿದ್ರು ಅಂತ ಹೇಳಿ ಆದ ಪಕ್ಷದಲ್ಲಿ ತಕ್ಷಣ ತೆಗೆದುಕೊಟ್ರೆ ಅದು ನಿಮಗೆ ವಾಪಸ್ ಬರುವುದಿಲ್ಲ. ಅಥವಾ ಯಾರೋ ಏನೋ ಹೇಳಿದ್ರು, ಇಲ್ಲಿ ದುಡ್ಡನ್ನು ಹಾಕಿದ್ರೆ ಒಂದು ಕೇಡು ಸಿಕ್ಬಿಡುತ್ತಂತೆ ಅಂತ ಹೇಳಿ ಯಾರೋ ಹೇಳಿದ್ರು ಅಂತ ಹೇಳ್ಕೊಂಡು ಅಲ್ಲಿಗೆ ದುಡ್ಡನ್ನು ಹಾಕ್ಬಿಟ್ರೆ ಮತ್ತೆ ಅದು ನಿಮಗೆ ವಾಪಸ್ ಸಿಗುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ವಂಚನೆ ಆಗುವುದಕ್ಕೆ ಅವಕಾಶ ಇರುತ್ತೆ. ಏನು ಹೇಳಿ, ಹಣಕಾಸಿನ ಆಗಮನ ಎಲ್ಲ ಚೆನ್ನಾಗೇ ಆಗುತ್ತೆ, ಅದನ್ನು ಕಾಪಾಡ್ಕೊಳ್ಬೇಕು ನೀವು, ಆಯ್ತಾ. ವಿಶ್ವಾಸಕ್ಕೆ ಯೋಗ್ಯವಾದಂತಹ ಜಾಗದಲ್ಲಿ ಹಣಕಾಸನ್ನು ತೊಡಗಿಸಿ, ಸಮಸ್ಯೆ ಇಲ್ಲ. ಆ ರೀತಿಯಾಗಿ ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ವಂಚನೆ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಅದೊಂದು ವಿಚಾರದಲ್ಲಿ ಜೋಪಾನವಾಗಿರಬೇಕು. ಇನ್ನೊಂದು, ಕುಜಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಅದು ವಾಕ್ಸ್ಥಾನ. ಅಲ್ಲಿ ಕುಜಗ್ರಹದ ಸ್ಥಿತಿ ಇರೋದ್ರಿಂದಾಗಿ ನಿಮ್ಮ ಮಾತು ಒಂದು ಸ್ವಲ್ಪ ಕಠಿಣವಾಗಿರುತ್ತೆ. ಅಂದರೆ ನೀವು ಏನಾಗುತ್ತೆ ಹೇಳಿ, ನೀವು ಯಾವುದೋ ಒಂದು ಯೋಚನೆಯಲ್ಲಿ ಇರ್ತೀರಿ, ಯಾವುದೋ ಒಂದು ಕೆಲಸದ ಇನ್ನೊಂದು ಯಾವುದೋ ಒಂದು ಚಿಂತೆಯಲ್ಲಿ ಇರ್ತೀರಿ. ಮನೇಲಿ ಯಾರೋ ಬಂದು ನಿಮ್ಮನ್ನು ಮಾತಾಡಿಸ್ತಾರೆ, ಇದೊಂದು ಹಿಂಗ ಅಂತೇಳಿ ಏನೋ ಒಂದು ಕೇಳ್ತಾರೆ ನಿಮ್ಮ ಮನಸ್ಸು. ಅವಾಗ ಏನಾಗುತ್ತೆ, ಹೋಗು ನನಗೆ ನಂದು ಹೆಚ್ಚಾಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ನಿಮ್ಮ ಮಾತು ಬಂದ್ಬಿಡುತ್ತೆ. ಅದೇನು ಬೇಕು ಅಂತ ಹೇಳಿ ಆಡುವಂಥದ್ದಲ್ಲ. ಕುಜಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ, ದ್ವಿತೀಯ ಭಾವ ಏನು ಹೇಳಿ ಕುಟುಂಬ ಸ್ಥಾನವೂ ಹೌದು, ಮಾತಿಗೆ ಸಂಬಂಧಪಟ್ಟಿರುವಂತಹ ಸ್ಥಾನವೂ ಹೌದು. ಅಲ್ಲಿ ಕುಜಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಮಾತು ಸ್ವಲ್ಪ ಕಠಿಣವಾಗಿರುತ್ತೆ. ಅಂದರೆ ಬೇಕು ಅಂತ ನೀವು ಮಾಡೋದಲ್ಲ, ನೀವು ಯಾವುದೋ ಚಿಂತೆಯಲ್ಲಿ ಇರ್ತೀರಿ, ಯಾರೋ ಬಂದು ಮಾತಾಡಿಸಿದವಾಗ ನಂಗೆ ಹೆಚ್ಚಾಗ್ಬಿಟ್ಟಿದ್ಯಪ್ಪ ಅಂಥೇಳಿ ಅದು ಅವ್ರಿಗೆ ಏನು ಅನ್ಸುತ್ತೆ ಹೇಳೋ, ನಾನು ಹೋಗಿ ಚೆನ್ನಾಗಿ ಮಾತಾಡಿಸ್ತೀವಿ, ಇವನೇನು ಈ ರೀತಿಯಾಗಿ ಹೇಳ್ಬಿಟ್ಟಲ್ಲ ಅಂಥೇಳಿ ಅನಿಸ್ಬಿಡುತ್ತೆ. ಆ ರೀತಿ ಮಾಡಬಾರ್ದು, ಆಯಿತಾ. ಆದಷ್ಟು ಮಾತನ್ನು ನೀವು ಮೃದುವಾಗಿ ಮಾತನ್ನು ಆಡಬೇಕು. ಈ ಒಂದೆರಡು ವಿಚಾರದಲ್ಲಿ ನೀವು ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ನೋಡಿದ್ವಲ್ಲ, ಉಳಿದಂತಹ ಎಲ್ಲ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮ್ಮ ರಾಶಿಯ ಅಧಿಪತಿ ಶುಕ್ರಗ್ರಹ ಏಕಾದಶ ಭಾವದ ಸ್ಥಿತಿ, ಅದು ಕೂಡ ಉಚ್ಚವಾಗಿರುವಂಥದ್ದು ಅತ್ಯಂತ ಉತ್ತಮವಾಗಿದೆ, ಯೋಚನೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಚೆನ್ನಾಗಿದೆ. ನಾನು ಈ ಹಿಂದೆ ಹೇಳಿದ್ನಲ್ಲ, ನೀವು ಮೃದುವಾಗಿ ಮಾತಾಡಬೇಕು, ಆಯಿತಾ. ಅವಾಗ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಅದೇ ರೀತಿ ಚೆನ್ನಾಗಿದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ವಂಚನೆಗಳು ಉಂಟಾಗುವುದಕ್ಕೆ ಒಂದು ಸ್ವಲ್ಪ ಅವಕಾಶ ಇದೆ. ಹಾಗಾಗಿ ಏನೇ ಹಣಕಾಸಿನ ವ್ಯವಹಾರ ಮಾಡೋದಾದರೂ 4 ಸಲ ಯೋಚನೆ ಮಾಡ್ಕೊಂಡು ಮಾಡಿ, ಅವಾಗ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಉತ್ತಮವಾಗಿದೆ. ನಾನು ಈ ಹಿಂದೆ ಹೇಳಿದ್ನಲ್ಲ, ಇಂತಿಂತಹ ಉದ್ಯೋಗ ಮಾಡೋರಿಗೆಲ್ಲ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಹೇಳಿ, ಅವರಿಗೆಲ್ಲ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ, ಆಯಿತಾ. ಇನ್ನೂ ಹೇಳಬೇಕು ಅಂತ ಹೇಳಿ ಆದರೆ ಈ ಶನಿಗ್ರಹ ಈಗೆಲ್ಲ ನಿಮಗೆ ದಶಮ ಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಹಾಗಾಗಿ ಈ ವರ್ಷದಲ್ಲೇ ಒಂದು ಸ್ವಲ್ಪ ಉದ್ಯೋಗದ ವಿಚಾರದಲ್ಲೆಲ್ಲ ಸಮಸ್ಯೆ ಉಂಟಾಯಿತು. ಅದು ಯಾವಾಗ ಗೊತ್ತಾ, ಈ ಮಾರ್ಚ್ ಆದ್ಮೇಲಂತೂ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಉಂಟಾಗಿದ್ದಂತಹ ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ಬಗೆಹರಿಯುತ್ತೆ. ಈ ಮಾಸದಲ್ಲಿಯೂ ಕೂಡ ಉದ್ಯೋಗ ಚೆನ್ನಾಗಿದೆ, ಒಂದಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ಒಟ್ಟಲ್ಲಿ ಮಾರ್ಚ್ ಆದ್ಮೇಲಂತೂ ತುಂಬ ಚೆನ್ನಾಗಿದೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ. ಏನು ಮಾಡಬೇಕು ಅಂತ ಹೇಳಿ ಆದರೆ ನೀವು ಈ ಮಾಸದಲ್ಲಿ ಆದಷ್ಟು ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.